ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಮಸಾಲೆ ದೋಸೆಗೆ ಮಾಡೋ ಕೆಂಪು ಚಟ್ನಿ, ಕಾಯಿ ಚಟ್ನಿ ಮತ್ತು ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ, ಹೇಗೆ ಬೇಗ ಸಿಂಪಲ್ಲಾಗಿ ಮಾಡ್ಬೋದು ಅಂತ. ಸೊ ಹೋಟ್ಲ್ಗಳಲ್ಲಿ ನಾವು ಯೂಶ್ವಲಿ ಕೆಂಪು ಚಟ್ನಿ ಕೊಡ್ತಾರೆ, ಅದನ್ನೇ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಹುರ್ಗಡ್ಲೆ ತೊಗೊಳ್ಳೋಣ. ಒಂದು 3 ಚಮಚದಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತಿನ್ನೋರು ಬೇಕಾದ್ರೆ ಜೊತೆಗೆ ಬೆಳ್ಳುಳ್ಳಿನೇ ಹಾಕ್ಕೊಂಡು ತಿರುಗ್ಕೊಂಬಿಡಿ, ಒಂಥರ ಪುಡಿ ಆಗಬೇಕು. ಇದಕ್ಕೆ ಅರ್ಧ ಚಮಚದಷ್ಟು ಖಾರ, ಖಾರದ ಪುಡಿ ಖಾರ ಇರೋದು, ಇನ್ನೊಂದು ಅರ್ಧ ಚಮಚದಷ್ಟು ಕಾಶ್ಮೀರಿ ಮೆಣಸಿನ ಪುಡಿ, ಕಾಶ್ಮೀರಿ ಲಾಲ್ ಮಿರ್ಚ್ ಅಂತಲ್ಲ, ಕಲರ್ ಬರೋದಕ್ಕದು. ಇದೆರಡನ್ನೂ ಹಾಕಿ ಇನ್ನೊಂದು ಸುತ್ತ ರುಬ್ಕೊಳ್ಳಿ. ಎಲ್ಲ ಮಿಕ್ಸಾಗಿ ಈ ಥರ ಪುಡಿ ಆಗುತ್ತೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ನೀರು ಬೆರೆಸಿ ಅದರ ಕನ್ಸಿಸ್ಟೆನ್ಸಿ ಒಂದು ತೋರಿಸ್ತೀನಿ. ಇವಾಗ ಆ ಥರ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನಮ್ಮ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಸೊ ದೋಸೆಲಿ ಒಳಗಡೆ ಹಚ್ತಾರಲ್ಲ, ಇದು ಕೆಂಪು ಚಟ್ನಿದು ರೆಡಿಯಾಗಿದೆ. ಇದು ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಾನು ಹೇಳ್ದಂಗೆ ನೀವು ಬೆಳ್ಳುಳ್ಳಿನೂ ಸೇರಿಸ್ಕೊಂಡ್ರೆ ಹೋಟೆಲ್ಗಳಲ್ಲಿ ಹಾಕೋ ಕೆಂಪು ಚಟ್ನಿ ಸೇಮ್ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಹಾಕ್ತಿಲ್ಲ, ಹಾಗೆ ಮಾಡಿದ್ದೀನಿ ನಾನು. ಬಟ್ ಇದು ಒಂದು ಒಳ್ಳೆ ಸುವಾಸನೆ, ಒಳ್ಳೆ ಟೇಸ್ಟ್ ಬರುತ್ತೆ ಇದು ಹಾಕೋದ್ರಿಂದ. ಸೊ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಲುಕ್ ಬರುತ್ತೆ ಅದರದ್ದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಏಕೆಂದರೆ ನಾವು ಹುರ್ಗಡ್ಲೆ ಹಾಕಿರೋದ್ರಿಂದ ಸ್ವಲ್ಪ ಅದು ಗಟ್ಟಿ ಬರುತ್ತೆ. ಇಷ್ಟಿಟ್ಕೊಂಡ್ರೆ ಸರಿ ಹೋಗುತ್ತೆ. ನೆಕ್ಸ್ಟು ನಾವು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಇದು ಅಷ್ಟೇ ದಿಢೀರ್ ಅನ್ನೋ ಚಟ್ನಿ, ಇದು ತಕ್ಷಣ ಮಾಡ್ಕೋಬೋದು, ಹುರಿಯೋದು ಏನಿಲ್ಲ. ಕಾಯಿ ತೊಗೊಂಡಿದ್ದೀನಿ. ಕಾಯಿ ಕ್ವಾಂಟಿಟಿ 1/3 ನೀವು ಹುರ್ಗಡ್ಲೆ ತೊಗೊಳ್ಳಿ. ನೆಕ್ಸ್ಟು ಹಸಿರು ಮೆಣಸು, ಇದು ಶುಂಠಿ ಹಾಕಿ ಚೆನ್ನಾಗಿರುತ್ತೆ. ಮತ್ತು ಇದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ, ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು. ನೋಡಿ ಎಷ್ಟು ಬೇಗ ನಮ್ಮ ಈ ಚಟ್ನಿ ರೆಡಿ ಆಗುತ್ತೆ. ಸೊ ಇದಕ್ಕೆ ಬೇಕಾದ್ರೆ 1-2 ಎಲೆ ನೀವು ಇದು ಹಾಕ್ಬೋದು, ಪುದೀನಾನು ಚೆನ್ನಾಗಿರುತ್ತೆ ಹಾಕಿದ್ರೆ. ಸೊ ನಮ್ಮ ಕಾಯಿ ಚಟ್ನಿ ರೆಡಿ ಆಯಿತು. ಕೆಂಪು ಚಟ್ನಿ ಆಗಿದೆ, ಕಾಯಿ ಚಟ್ನಿ ಆಗಿದೆ. ನೆಕ್ಸ್ಟ್ ನಾವು ಆಲೂಗಡ್ಡೆ ಈರುಳ್ಳಿ ಪಲ್ಯ ಮಾಡ್ಕೋಬೇಕು. ಸೊ ನಾನು ನೀರಿಲ್ಲಿ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ. ಇದು 3 ಮೀಡಿಯಮ್ ಸೈಜ್ ಈರುಳ್ಳಿ. ಈ ಥರ ಸ್ಲೈಸಾಗಿ ಉದ್ದುದಕ್ಕೆ ಸಣ್ಣ ತೆಳುಗೆ ಹೆಚ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡು ಸಾಸಿವೆ ಒಗ್ಗರಣೆಗೆ, ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಕೂಟಕ್ಕೆ ಬಿಡೋಣ. ಇದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಈಗ ಸೊ ಈರುಳ್ಳಿ ಆಲೂಗಡ್ಡೆ ಪಲ್ಯಕ್ಕೆ ತುಂಬ ಕೆಂಪು ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಅದು ಚೂರು ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋ ಅಷ್ಟಾದರೆ ಸಾಕು. ಆವಾಗ ಕಲರ್ ಚೆನ್ನಾಗಿರುತ್ತೆ ಪಲ್ಯದ್ದು. ಹಸಿರು ಮೆಣಸಿನ್ಕಾಯಿ, ಅರಿಶಿನ, ಸೊ ಇದನ್ನು ಮತ್ತೆ ಬಾಡಿಸ್ಕೊಳ್ಳೋಣ. ಈ ನೆಕ್ಸ್ಟು ಬೇಯಿಸಿಟ್ಕೊಂಡ್ರು ಆಲೂಗೆಡ್ಡೆ ಬೆರೆಸ್ತಾ ಇದ್ದೀನಿ. ಸೊ 3 ಈರುಳ್ಳಿ ತೊಗೊಂಡಿದ್ದೆ ನಾನು. ಇದೊಂದು 3-4 ಆಲೂಗೆಡ್ಡೆ ಮೀಡಿಯಮ್ ಸೈಜಿಂದ ಸ್ವಲ್ಪ ಚಿಕ್ಕದಿದೆ. ಸೊ ಅದು ಹಾಕಿ 1-2 ನಿಮಿಷ ಬಾಡಿಸ್ಕೊಂಡ್ರೆ ನಮ್ಮ ಪಲ್ಯನೂ ರೆಡಿ ಆಗುತ್ತೆ. ಇಲ್ಲಿ ಬೇಕಾದ್ರೆ ಇನ್ನೊಂದು ವೇರಿಯೇಷನ್ನು ಬೇಕಾದ್ರೆ ಸ್ವಲ್ಪ 1-2-4 ಕಾಳು ಬಟಾಣಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಉಪ್ಪು ಸೇರಿಸ್ತಾ ಇದ್ದೀನಿ ಪಲ್ಯಕ್ಕೆ ಇಲ್ಲಿ. ಸೊ ಇಷ್ಟಾದರೆ ನೋಡಿ ನಮ್ಮ ಪಲ್ಯ ರೆಡಿ ಆಯಿತು. 1-2 ನಿಮಿಷ ಚೆನ್ನಾಗಿ ಬಿಸಿ ಹತ್ತಲಿ, ಎಲ್ಲ ಒಂದಕ್ಕೊಂದು ಕೂಡಿಸ್ಕೊಂಡ್ರೆ ನಮ್ಮದು ಎಲ್ಲ ಕಾಂಪೊನೆಂಟ್ಸು, ಮಸಾಲೆ ದೋಸೆ ಕಾಂಪೊನೆಂಟ್ಸ್ ಎಲ್ಲ ರೆಡಿ ಆಯ್ತು. ಈಗ ಸೊ ದೋಸೆ ಮಾಡೋಣ. ಈಗ ಕಾವಲಿ ಚೆನ್ನಾಗಿ ಕಾಯಲಿ. ಈ ಥರ ನೀರು ಹಾಕಿ ಚೆಕ್ ಮಾಡ್ಕೋಬೋದು, ಚೆನ್ನಾಗಿ ತಕ್ಷಣ ಎವಾಪ್ರೇಟ್ ಆಗಬೇಕು ನೀರು, ಆವಾಗ ಕಾವಲಿ ಕರೆಕ್ಟಾಗಿ ಕಾದಿದೆ ಅಂತ. ಸೊ ಇಲ್ಲಿಂದ ಮುಂದೆ ನಮಗೆ ಗೊತ್ತಿರೋ ಪ್ರೊಸೀಜರೇ, ಅದನ್ನು ಡಿಶ್ ಔಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ದೋಸೆ ಮಾಡಿಕೊಂಡು ನೋಡಿ ಈ ಥರ. ಸೊ ಮಸಾಲೆ ದೋಸೆಗೆ ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಕ್ಕೋಬೋದು. ಇದಾದಮೇಲೆ ನಾನು ಒಂದು ಮಿಳ್ಳೆಯಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ನಾವು ಮಾಡಿದ ಕೆಂಪು ಚಟ್ನಿ ಮಾಡಿದ್ವಲ್ಲ, ಅದನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇದು ತಕ್ಷಣವೇ ಹಾಕ್ಕೊಳ್ಳಿ, ಏಕೆಂದರೆ ಹುರ್ಗಡ್ಲೆನೂ ಸ್ವಲ್ಪ ಬೇಯಬೇಕು, ಇಲ್ಲದ್ರೆ ಒಂಥರ ಹಸಿ ವಾಸನೆ ಬರುತ್ತೆ. ಸೊ ದೋಸೆ ಬಿಟ್ಟ ತಕ್ಷಣ ಈ ಕೆಂಪು ಚಟ್ನಿನೂ ಹಾಕಿ ಬೇಯಿಸ್ಕೊಳ್ಳಿ.
ಇವಾಗ ನೆಕ್ಸ್ಟು ನಾವು ಪಲ್ಯ ಇಡೋಣ ಇದರೊಳಗೆ. ಈಗ ಬೆಂದಿದೆ ನೋಡಿ, ಅದು ಆ ಕೆಂಪು ಚಟ್ನಿನೂ ಬೆಂದಿದೆ. ಇವಾಗ ಪಲ್ಯ ಅದರೊಳಗೆ ಪ್ಲೇಸ್ ಮಾಡೋಣ. ಈ ಸ್ಟೇಜಲ್ಲಿ ಬೇಕಾದ್ರೆ ಇನ್ನೊಂದು ಮಿಡ್ಲೆ ನೀವು ತುಪ್ಪ ಹಾಕಿದ್ರೆ ಒಳ್ಳೆ ಸ್ಮೆಲ್ ಇರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಇದಿಷ್ಟ ಆದರೆ ನೋಡಿ. ಆಮೇಲೆ ಸೈಡಿಂದ ನೋಡ್ಬೋದು ಗರ್ಗರಿಯಾಗಿ ಆಗಿದೆ ದೋಸೆ. ಇವಾಗ ನಮ್ಮದು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮನೇಲೇ ರೆಡಿಯಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕೋದ್ರಿಂದ ಒಳ್ಳೆ ಒಂಥರ ಅದು ಸರ್ಫೇಸ್ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ. ದೋಸೆ ರೆಡಿ ಆಯಿತು. ನಾವು ಮಾಡಿದ ಕಾಯಿ ಚಟ್ನಿ ಅದು. ಸೊ ಇನ್ನೊಂದು ದೋಸೆ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ. ಇದರೊಂದಿಗೆ ನಾವು ನಮ್ಮ ವಿಡಿಯೋ ಕೊನೆಗೆ ಬಂದಿದ್ದೀವಿ. ಈ ವಿಡಿಯೋನ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಿದು ಫೀಡ್ಬ್ಯಾಕ್ ಇದ್ದರೂ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.